I am Shashikala AS, Assistant Professor of History, Government First Grade College, Channapatna, Ramnagar. ಮತ್ತೆ ನಾವೀಗ ಅರ್ಲಿ ವೇದಿಕ್ ಪೀರಿಯಡ್ನಲ್ಲಿ ಮಹಿಳೆಯರ ಸ್ಥಾನಮಾನ ಸ್ಟೇಟಸ್ ಆಫ್ ವಿಮೆನ್ ಇದು ಅಂದು ಶುರುವಾಗಿದ್ದು ಇಂದಿನವರೆಗೂ ಮುಗಿದೇ ಇರುವಂತಹ ಒಂದು ಸಮಸ್ಯೆ. ಆದರೆ ಋಗ್ವೇದದ ಕಾಲದ ಮಹಿಳೆಯರ ಸ್ಥಾನಮಾನ ಉತ್ತಮವಾಗಿತ್ತು ಅನ್ನೋದಕ್ಕೆ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಇದೆ. ಸೊ ಹಂಗಾಗಿ ಆ ಕಾಲದಲ್ಲಿ ಮಹಿಳೆ ಸ್ವಲ್ಪ ಮಟ್ಟಕ್ಕೆ ಉತ್ತಮವಾದ ಸೌಲಭ್ಯಗಳನ್ನು ಪಡ್ಕೊಂಡು ನೆಮ್ಮದಿಯಿಂದ ಇದ್ಲು. ಆದ್ರೆ ಎಷ್ಟು ಜನ ಇದ್ರು ಅದು ನಮ್ಗೆ ಅಷ್ಟು ಕರೆಕ್ಟಾಗಿ ಮಾಹಿತಿ ಇಲ್ಲ. ಆದ್ರೂ ಕೂಡ ಋಗ್ವೇದದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಚೆನ್ನಾಗಿತ್ತು ಅಂತ ನಮ್ಗೆ ಗೊತ್ತಾಗಿದೆ. ಸೊ ಮನು ಸಂಹಿತದಲ್ಲಿ ಒಂದ್ ಮಾತು ಹೇಳ್ತಾನೆ, ಯತ್ರ ನಾರ್ಯಂತೆ ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಮಹಿಳೆಯನ್ನ ಪೂಜಿಸ್ತಾರೋ, ಅವಳು ಎಲ್ಲಿ ಸಂತೋಷವಾಗಿರ್ತಾಳೋ ಅಲ್ಲಿ ಎಲ್ಲ ದೇವರು ಖುಷಿಯಿಂದ ಇರ್ತಾರೆ, ದೇವರುಗಳು ನೆಲೆಸಿರ್ತಾರೆ. ವೇರ್ ವಿಮೆನ್ ಆರ್ ಐಡಿಯಲೈಸ್ಡ್ ಅಂಡ್ ವರ್ಷಿಪ್ ದೇರ್ ಈವನ್ ದ ಗಾಡ್ಸ್ ರಿಜಾಯ್ಸ್ ಅನ್ನುವ ಮಾತನ್ನ ಹೇಳ್ತಾನೆ ಅವನು. ಇದು ನಮಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಮಹಿಳೆಯನ್ನು ದೇವರ ಹಾಗೆ ಪೂಜಿಸ್ಬೇಕು, ಪೂಜಿಸಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ. ಅದನ್ನ ಇನ್ನು ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡೋಣ. ಈಗ ಋಗ್ವೇದದ ಕಾಲದ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಅಂತ. ಮೊದಲನೇದಾಗಿ ಉತ್ತಮವಾದ ಸ್ಥಾನಮಾನ ಇತ್ತು ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಅವ್ರಿಗೆ ಎಲ್ಲಾ ಸೌಲಭ್ಯಗಳಿತ್ತು. ಮಹಿಳೆ ಪುರುಷ ಸಮಾನವಾಗಿ ಇದ್ರು. ಅವರು ಸಭಾ ಸಮಿತಿಯಲ್ಲಿ ಭಾಗವಹಿಸಬಹುದಾಗಿತ್ತು. ಅಂದ್ರೆ ರಾಜಕೀಯ ಆಡಳಿತದಲ್ಲಿ ಆಕೆ ಭಾಗವಹಿಸೋದಕ್ಕೆ ಅವಕಾಶ ಇತ್ತು ಅಂತ ನಮ್ಗೆ ಮಾಹಿತಿ ಸಿಗತ್ತೆ. ಆಮೇಲೆ ಅವಳಿಗೆ ಶಿಕ್ಷಣದ ಸೌಲಭ್ಯ ಇತ್ತು. ಅನೇಕ ವಿದ್ವಾಂಸರು ಹೆಣ್ಣು ಮಕ್ಕಳು ವಿದ್ವಾಂಸರಾಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ, ತಿಳಿದು ಬಂದಿದೆ. ಗಾರ್ಗಿ ಇರ್ಬೋದು, ಮೈತ್ರೇಯಿ ಇರ್ಬೋದು, ಇವರೆಲ್ಲರೂ ಕೂಡ ಉತ್ತಮವಾದ ಮಹಿಳೆಯರು ಉತ್ತಮ ಸ್ಥಾನಮಾನಗಳನ್ನು ಎಂಜಾಯ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇದ್ರ ಜೊತೆಗೆ ಆಗಿನ ಸಂದರ್ಭಕ್ಕೆ ಮಹಿಳೆಗೆ ಏನಪ್ಪ ಉತ್ತಮ ಸ್ಥಾನಮಾನ ಅಂತ. ಸೊ ಮೊನೋಗಮಿ, ಏಕ ಪತ್ನಿತ್ವ, ಎ ಮ್ಯಾನ್ ಹ್ಯಾವಿಂಗ್ ಒನ್ ವೈಫ್, ಮೊನೋಗಮಿ ಅಂತ ಹೇಳಿದ್ರೆ ಇದು ತುಂಬಾ ಕಾಮನ್ ಆಗಿ ಸರ್ವೇ ಸಾಮಾನ್ಯವಾಗಿತ್ತು. ಪಾಲಿಗಮಿ, ಬಹುಪತ್ನಿತ್ವ, ಎ ಮ್ಯಾನ್ ಹ್ಯಾವಿಂಗ್ ಮೋರ್ ದನ್ ಒನ್ ವೈಫ್, ಒಂದು ಹೆಂಡತಿಗಿಂತ ಹೆಚ್ಚು ಹೆಣ್ಮಕ್ಳನ್ನು ವಿವಾಹ ಆಗೋದನ್ನ ಬಹುಪತ್ನಿತ್ವ ಅಂತ ಕರೀತಾರೆ. ಇದು ಸ್ವಲ್ಪ ಅಷ್ಟು ಕಾಮನ್ ಆಗಿರ್ಲಿಲ್ಲ ಅಂತ ಹೇಳ್ತಾರೆ. ಇದು ನಿಜಕ್ಕೂ ಮಹಿಳೆಗೆ ಉತ್ತಮ ಸ್ಥಾನ ಇತ್ತು ಅಂತ. ಅಂದ್ರೆ ಈ ಏಕಪತ್ನಿತ್ವದಿಂದ ಆಕೆಗೆ ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊಳಕ್ಕೆ ಸಾಧ್ಯ ಆಗ್ತಿತ್ತು ಅಂತ. ಪಾಲಿಯಾಂಡ್ರಿ ಇರ್ಲಿಲ್ಲ. ಪಾಲಿಯಾಂಡ್ರಿ ಅಂತ ಹೇಳಿದ್ರೆ ವುಮನ್ ಹ್ಯಾವಿಂಗ್ ಮೋರ್ ದನ್ ಒನ್ ಹಸ್ಬೆಂಡ್, ಬಹುಪತಿತ್ವ. ಪಾಲಿಯಾಂಡ್ರಿ ಅಂತ ಹೇಳಿದಾಗ ಅಂದ್ರೆ ಇದು ಇರ್ಲೇ ಇಲ್ಲ. ವಾಸ್ ವೆರಿ ವೆರಿ ರೇರ್. ಇತ್ತು ಅಂತಾನು ಹೇಳಲ್ಲ, ಆದ್ರೆ ಇರ್ಲಿಲ್ಲ, ಸಾಮಾನ್ಯವಾಗಿ ಇರ್ಲಿಲ್ಲ. ಲೇಬರ್ ರೇಟ್ ಆನ್ ಯೋಗ ಆಡೆಡ್ ಮ್ಯಾನ್ ಬ್ರದರ್ ಆರ್ ನೆಕ್ಸ್ಟ್ ಆಫ್ ಕಿನ್ ಮ್ಯಾರಿಂಗ್ ದ ವಿಡೋ ವಾಸ್ ಪ್ರಾಕ್ಟಿಸ್ ಬೈ ಸಮ್. ಅಂದ್ರೆ ವಿಧವೆಯರಿಗೂ ಪುನರ್ವಿವಾಹ ಇತ್ತು ಅನ್ನುವಂಥದ್ದು ಒಂದು ಖುಷಿ ವಿಚಾರ. 21ನೇ ಶತಮಾನ ಈಗ್ಲೂ ಕೂಡ ನಾವು ವಿಧವೆಯರಿಗೆ ಪುನರ್ವಿವಾಹಕ್ಕೆ ಅವಕಾಶ ಇದ್ರೂ ಕೂಡ ಅದು ಹೆಚ್ಚು ಸಂಖ್ಯೆಯಲ್ಲಿ ನಡೀತಾ ಇಲ್ಲ ಅನ್ನೋದು ಒಂದು ದುರಂತ ಆಗಿದೆ. ಆದ್ರೆ ಇಲ್ಲಿ ಋಗ್ವೇದದ ಕಾಲದಲ್ಲಿ ವಿಧವೆಯರಿಗೆ ಪರ್ಮಿಷನ್ ಇತ್ತು ಅಂತ ಹೇಳಿ. ಸೊ ಈಗ ಒಬ್ಬ ಅಣ್ಣನ ಹೆಂಡತಿ ಇರ್ತಾಳೆ, ಆ ಅಣ್ಣ ಸತ್ತು ಹೋಗ್ತಾನೆ. ಸೊ ಅಣ್ಣ ಸತ್ತು ಹೋಗ್ಬಿಟ್ರೆ ಆತ ಅವಳ ಗಂಡನ ತಮ್ಮ ಈಕೆಗೆ ಮದ್ವೆ ಮಾಡ್ಕೊಳ್ಬಹುದಾಗಿತ್ತು, ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಮ್ಗೆ ಸಾಕ್ಷಿಗಳಿದೆ ಅಂತ ಹೇಳಿ ಇಲ್ಲಿ ತಿಳಿದು ಬರುತ್ತೆ. ಆಮೇಲೆ ಬಾಲ್ಯ ವಿವಾಹ ಇರ್ಲಿಲ್ಲ. ಬಾಲ್ಯ ವಿವಾಹ ಇಲ್ಲದೆ ಇದ್ದು ಇದೊಂದು ಖುಷಿ ವಿಚಾರ ಋಗ್ವೇದದ ಕಾಲದಲ್ಲಿ. ಸಭಾ ಸಮಿತಿಯಲ್ಲಿ ಭಾಗವಹಿಸ್ತಾ ಇದ್ರು, ನಿರ್ಧಾರಗಳನ್ನ ಮಾಡ್ತಾ ಇದ್ರು, ರಾಜನ್ಗೆ ಆಡಳಿತದಲ್ಲಿ ಸಹಾಯವನ್ನ ಮಾಡ್ತಿದ್ರು. ಆಮೇಲೆ ಸಿಸ್ಟಮ್ ಆಫ್ ಸತಿ ಇರ್ಲಿಲ್ಲ. ಇದು ಬೇರೆ ಕಡೆಯಿಂದ ಬಂದಿದೆ, ಇದನ್ನು ಭಾರತದಲ್ಲಿ ಇರ್ಲಿಲ್ಲ ಅಂತಾನು ಕೂಡ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಸೊ ಇಟ್ ಡಸ್ ನಾಟ್ ರೆಫರ್ ಟು ಇನ್ ದ ಹಿಮ್ಸ್ ಆಫ್ ದ ಋಗ್ವೇದ. ಈ ಹೆಣ್ಣು ಮಕ್ಳಿಗೆ ಸತಿ ಸಿಸ್ಟಮ್ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಯಾವುದು ಇರ್ಲಿಲ್ಲ ಅಂತ ಹೇಳಿನೇ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಸತಿ ಅಂತ ಹೇಳಿದ್ರೆ ಗಂಡನ ಚಿತೆಯಲ್ಲಿ ಹೆಣ್ಣು ಬಿದ್ದು ಸತ್ತು ಹೋಗೋದು. ಆದ್ರೆ ಆತರ ಇರ್ಲಿಲ್ಲ ಋಗ್ವೇದದಲ್ಲಿ. ಇದು ಮುಂದಿನ ಲೇಟರ್ ವೇದಿಕಲ್ಲಿ ಬಂದಿದೆ ಅಂತ ಹೇಳಿ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ.
Women would seem to have enjoyed equal status with men. Open and hour was performed. ಅಂದ್ರೆ ಪುರುಷನ್ಗೆ ಎಷ್ಟು ಹಕ್ಕು ಬಾಧ್ಯತೆಗಳಿತ್ತು, ಸ್ವತಂತ್ರ ಇತ್ತು, ಅದೆಲ್ಲವನ್ನು ಮಹಿಳೆಗೆ ಕೊಟ್ಟಿದ್ರು ಅಂತೇಳಿ ತಿಳಿದು ಬರುತ್ತೆ. For girls also, and there is Suraj occasion and observed brahmachari alike boys. ಆದ್ರೆ ಮಹಿಳೆಗೂ ಕೂಡ ಉಪನಯನ ಕಾರ್ಯಕ್ರಮ ಇರ್ತಿತ್ತು, ಅವ್ರಿಗೂ ಕೂಡ ಗುರುಕುಲಗಳಿಗೆ ಕಳಿಸ್ತಾ ಇದ್ರು. ಸ್ಟಡಿಡ್ ವೇದಾಸ್ ಅಂಡ್ ವಿ ಹಿಯರ್ ಆಫ್ ಸೆವರಲ್ ವಿಮೆನ್ ಕಾಂಪೋಸಿಟ್ ವೇದಿಕ್ ಹಿಮ್ ಸಚ್ ಆಸ್ ವಿಶ್ವಾವರ, ಘೋಷ, ಆನಂದಪಾಲ, ಗಾರ್ಗಿ ಇವರೆಲ್ಲರೂ ಆಗಿನ ಕಾಲದ ವಿದ್ವಾಂಸರುಗಳು, ವೇದಗಳನ್ನ ಅಧ್ಯಯನ ಮಾಡಿದ್ರು ಅಂತ ಹೇಳಿ. ಸೊ ದೇರ್ ಆರ್ ನೋ ಎಕ್ಸಾಂಪಲ್ಸ್ ಆಫ್ ಚೈಲ್ಡ್ ಮ್ಯಾರೇಜ್. ಅಂದ್ರೆ ಆವಾಗ್ಲೇ ಹೇಳಿದ್ನಲ್ಲ, ಆ ರೀತಿ ಇಲ್ಲಿ ಬಾಲ್ಯ ವಿವಾಹ ಇರ್ಲಿಲ್ಲ ಅಂತ. I have some indications of polyandry. Princeton, the twin brothers are represented as living with Surya, the daughter of sun god. We are so. What is the practice of liberated widow remarriage in the Rig Veda? Custom of Sativa unknown. The wife occupied the honored place and participated with husband in religious ceremony. ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ಹೆಣ್ಮಕ್ಳುಗಳು ಭಾಗವಹಿಸೋದಕ್ಕೆ ಅವಕಾಶ ಇತ್ತು ಅಂತ ಹೇಳ್ಬೋದು. ಸೊ ಒಟ್ಟಾರೆ ಮಹಿಳೆಗೆ ಉತ್ತಮ ಸ್ಥಾನ ಇತ್ತು, ಅವ್ರಿಗೆ ಎಲ್ಲ ಸೌಲಭ್ಯಗಳಿತ್ತು, ಶಿಕ್ಷಣ ಇತ್ತು ಅನ್ನೋದೆಲ್ಲ ನಮ್ಗೆ ಗೊತ್ತಾಗಿದೆ. ಈಗ ಇಡೀ ಋಗ್ವೇದದ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚಿತ್ರಗಳನ್ನ ಈ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಅವ್ರ ಕಾಲದ ಡ್ರೆಸ್ ಮತ್ತೆ ಜ್ಯುವೆಲ್ರಿ, ಆಭರಣಗಳು ಈ ರೀತಿ ಇರ್ತಿದ್ವು ಅಂತ, ಅವ್ರ ಕಾಲದ ಮಡಿಕೆಗಳು, ಪಾಟ್ರಿ ಯಾವ ರೀತಿ ಮಾಡಿದ್ರು ಅನ್ನುವಂಥದ್ದು. ಇದು ಗುರುಕುಲ ಸಿಸ್ಟಮ್. ಎಲ್ಲರನ್ನ ಬಿಟ್ಟು ಹೊರಗಡೆ ಕಾಡಲ್ಲಿ ಹೋಗಿ ಗುರುಕುಲದಲ್ಲಿ ಇರ್ತಿದ್ರು ಋಷಿ, ಅಲ್ಲಿ ಹೋಗಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ಕೊಂಡು ಬರ್ತಿದ್ರು ಅಂತ. ಇದು ಉಪನಿಷತ್ಗೆ ಆವಾಗ್ಲೇ ಹೇಳಿದ್ನಲ್ಲ ಅರ್ಥ, ಗುರುವಿನ ಪಾದದ ಬಳಿ ಕುಳಿತುಕೊಂಡು ಅಧ್ಯಯನ ಮಾಡಬೇಕಾಗಿತ್ತು ಋಷಿಯ ಜೊತೆಗೆ ಅಂತ. ಸೊ ಇದಿಷ್ಟು ಋಗ್ವೇದದ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಧಾರ್ಮಿಕ ನಂಬಿಕೆಗಳು, ಅವರ ರಾಜಕೀಯ ವ್ಯವಸ್ಥೆ, ಮತ್ತೆ ಮಹಿಳೆಯರ ಸ್ಥಾನಮಾನ, ಹಾಗೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತನಾಡಿದೀವಿ. ಸೊ ಇದು ಇಷ್ಟು ಮಾಹಿತಿ ಅರ್ಲಿ ವೇದಿಕ್ ಪೀರಿಯಡ್ ಬಗ್ಗೆ ನಾನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಥ್ಯಾಂಕ್ ಯು.